ನಟಿ ನಿರೂಪಕಿ ಅನುಶ್ರೀ. ಅನುಶ್ರೀ ಮಾತಾಡಿದ್ರೆ ಸಾಕು ಮುತ್ತು ಬಿದ್ದಂತಿರುತ್ತೆ. ಯಾಕಂದ್ರೆ ತನ್ನ ಮಾತಿನಿಂದಲೇ ಕನ್ನಡಿಗರ ಮನ ಪ್ರವೇಶ ಮಾಡಿರುವಂತಹ ಹುಡುಗಿ ಅನುಶ್ರೀ. ಅನುಶ್ರೀ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡುವಂಥ ಹಂಬಲವನ್ನು ಹೊತ್ತು ಇಂಡಸ್ಟ್ರಿಗೆ ಬಂದಾಕೆ. ಆದರೆ ಯಾಕೋ ಏನೋ ಅಲ್ಲಿ ಅವರು ನಿರೀಕ್ಷೆ ಮಾಡಿದಂಥ ಫಲ ಸಿಗಲಿಲ್ಲ. ಆನಂತರ ಅವರು ಆಯ್ಕೆ ಮಾಡಿಕೊಂಡಿದ್ದೆ ಕಿರುತೆರೆ ಲೋಕ. ಕಿರುತೆರೆ ಲೋಕದಲ್ಲಿ ಮಿಂಚಿನಂತೆ ತನ್ನ ಹೆಸರನ್ನ ಪಸರಿಸಿದ್ರು. ಅದರ ಜೊತೆಗೆ ಇವತ್ತು ಆಂಕರ್ ಅಂದ ಕೂಡಲೇ ನೆನಪಾಗುವಂತ ಒಂದು ಹೆಸರು ಅನುಶ್ರೀ. ಆದ್ರೆ ಮದುವೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನುಶ್ರೀ ಅವರಿಗೆ ತಮ್ಮ ಪರ್ಸನಲ್ ಜೀವನದಲ್ಲಾದಂತಹ ಕೆಲ ಘಟನೆಗಳಿಂದಲೋ ಏನೋ ಅಷ್ಟಾದ ಒಂದು ಮದುವೆ ಬಗೆಗಿನ ಒಲವು ಆಕೆಗಿರಲಿಲ್ಲ. ಆಕೆ ಯಾವಾಗಲೂ ಮದುವೆ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಮದುವೆ ಆದ್ರೇನೆ ಜೀವನನ, ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಮದುವೆ ಆಗಬಾರ್ದು, ಒಬ್ಬ ಒಳ್ಳೆ ಸೋಲ್ಮೇಟ್ ಸಿಕ್ಕಿದಾಗ ಅದ್ರ ಬಗ್ಗೆ ನಾನು ನಿರ್ಧಾರ ಮಾಡ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಆದರೆ ಇದೀಗ ಅನುಶ್ರೀಗೆ ಒಳ್ಳೆ ಸೋಲ್ಮೇಟ್ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಹೌದು, ಇತ್ತೀಚೆಗಷ್ಟೇ ನಡೆದಂಥ ಇಂಟರ್ವ್ಯೂ ಒಂದರಲ್ಲಿ ಶಿವಣ್ಣನ ಜೊತೆ ಮಾತನಾಡ್ತಾ ಮಾರ್ಚ್ 17ಕ್ಕೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಅವತ್ತು ಅದನ್ನು ಕೇಳಿದಂಥ ಎಲ್ಲರೂ ತಮಾಷೆ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ತಾ ಇದ್ರು. ಆದರೆ ಇದೀಗ ಅನುಶ್ರೀ ನಿಜವಾಗ್ಲೂ ಮದುವೆ ಆಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಹೌದು, ಆದರೆ ವರ ಯಾರು ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಅನುಶ್ರೀ ರಾಜ್ ಶೆಟ್ಟಿ ಅವರನ್ನ ಮದುವೆ ಆಗ್ತಿದ್ದಾರಾ ಅಂತ ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ರಾಜ್ ಶೆಟ್ಟಿ ನನಗೂ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಅನುಶ್ರೀ ಎಲ್ಲೂ ತನಗೆ ಬಾಯ್ ಫ್ರೆಂಡ್ ಇರೋ ವಿಚಾರವನ್ನ ಬಹಿರಂಗಗೊಳಿಸಿರಲಿಲ್ಲ. ಆದರೆ ಇತ್ತೀಚೆಗೆ ಕುಂಭಮೇಳಕ್ಕೆ ಭೇಟಿ ಕೊಟ್ಟಂತ ಅನುಶ್ರೀ ಮತ್ತು ರಾಜ್ ಬಿ ಶೆಟ್ಟಿ ಅವರ ಬಗ್ಗೆ ಈಗ ಇಂಥದ್ದೊಂದು ಗಾಸಿಪ್ ಶುರುವಾಗಿದೆ. ಕಪಲ್ಸ್ಗಳ ಜೊತೆ ರಾಜ್ ಬಿ ಶೆಟ್ಟಿ ಮತ್ತು ಅನುಶ್ರೀ ಕುಂಭಮೇಳಕ್ಕೆ ಭೇಟಿ ಕೊಟ್ಟು ಪುಣ್ಯ ಸ್ನಾನವನ್ನ ಮಾಡಿದ್ರು. ಇದನ್ನ ನೋಡಿದ ನೆಟ್ಟಿಗರು ಅನುಶ್ರೀ ರಾಜ್ ಬಿ ಶೆಟ್ಟಿ ನಡುವೆ ಏನೋ ನಡೀತಾ ಇದೆ, ಅದೊಂದು ವೇಳೆ ನಿಜಾನೇ ಆಗಿದ್ರೆ ಒಳ್ಳೇದೇ ಆಯ್ತು, ಇವರಿಬ್ರು ಒಳ್ಳೆ ಜೋಡಿ ಅಂತ ಹಾರೈಸಿದ್ದಾರೆ.